ಅಭಿವ್ಯಕ್ತಿಯಲ್ಲಿ 3 ಪುಟ್ಟ ಪ್ರಶ್ನೆಗಳನ್ನ ಮುಂಚಿತವಾಗಿ ನನ್ನ ಹತ್ರ ಕೇಳಿದರು. ಏನ್ ಬರೀತೀರಿ, ಯಾಕೆ ಬರೀತೀರಿ, ವೃತ್ತಿಯಲ್ಲಿ ಬ್ಯಾಂಕರ್, ನಿಮಗೆ ಸಾಹಿತ್ಯದಲ್ಲಿ ಏಕೆ ಮತ್ತು ಹೇಗೆ ಆಸಕ್ತಿ ಬಂತು ಅಂತ. ಈ ಪ್ರಶ್ನೆಗೆ ಉತ್ತರಿಸೋ ಬದಲು ನಾನು DVG ಅವ್ರು ಹೇಳಿದ ಒಂದು ಕತೆ ನೆನ್ಪು ಮಾಡ್ಕೊಳ್ತೀನಿ. ಅಲೆಕ್ಸಾಂಡರ್ ಎಂಬ ಅರಸನ ಬಗ್ಗೆ ಕತೆ. ಆತ ದಿಗ್ವಿಜಯಕ್ಕೆ ಹೋಗುವಾಗೆಲ್ಲ ತನ್ನ ಹಾಸಿಗೆ ದಿಂಬಿನ ಕೆಳಗೆ ರಾತ್ರಿ ಮಲಗುವಾಗ ತನ್ನ ಖಡ್ಗವನ್ನ ಮತ್ತೆ ಅದರ ಪಕ್ಕದಲ್ಲಿ ಇಲಿಯಡ್ ಮಹಾಕಾವ್ಯವನ್ನು ಇರಿಸ್ಕೊಳ್ತಾ ಇದ್ದಂತೆ. ಏನ್ಷಿಯಂಟ್ ಗ್ರೀಕ್ನ ಮಹಾಕವಿ ಹೋಮರ್ ಬರೆದ ಕಾವ್ಯ ಅದು ಇಲಿಯಡ್. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ರಚಿತವಾದ ಕಾವ್ಯ. ಇದೊಂದು ಸಾಂಕೇತಿಕ ಕತೆ ಅಷ್ಟೇ. ಅಂದ್ರೆ ನಮ್ಮ ವೃತ್ತಿ ಏನೂ ಆಗಿರಬಹುದು, ಖಡ್ಗ ನಮ್ಮ ವೃತ್ತಿನ ಹೇಳುವಂತಹದ್ದು ಮತ್ತು ನಮ್ಮ ಆಸಕ್ತಿಯನ್ನು ಹೇಳುವುದು ಆ ಇಲಿಯಡ್ನ ಹೋಮರ್ ಕವಿಯ ಇಲಿಯಡ್ ಕಾವ್ಯ. ಅದನ್ನ ಹೇಗೆ ಅವನ ಜೊತೆಯಲ್ಲಿ ಇಸ್ಕೊಂಡಿದ್ದಾನೆ ಅದೇ ರೀತಿಯಲ್ಲಿ ಸಾಹಿತ್ಯ ನಮ್ಮ ಜೊತೆ ಬರಬೇಕು. ನಾವು ಬ್ಯಾಂಕರ್ ಆಗ್ಲಿ, ವಕೀಲರಾಗ್ಲಿ, ಲೆಕ್ಚರರ್ ಆಗ್ಲಿ ಅಥವಾ ಕ್ರೀಡಾಪಟುವೇ ಆಗಿರ್ಲಿ, ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನ DVG ಅವರು ಸಾಂಕೇತಿಕವಾಗಿ ಆ ಕತೆ ಮೂಲಕ ಹೇಳಿದ್ರು. ನನಗೆ ಸಾಹಿತ್ಯದ ಆಸಕ್ತಿ ಬಂದದ್ದು ಸಾಧಾರಣ 10-11ನೇ ಕ್ಲಾಸ್ನಲ್ಲಿ, 10-11ನೇ ವಯಸ್ಸಿನಲ್ಲಿ. ಯಾವ ವಯಸ್ಸಿನಲ್ಲಿ ನಾವು ಚಂದಮಾಮವನ್ನು ಓದ್ತಿದ್ವೋ ಆ ವಯಸ್ಸಿನಲ್ಲಿ ಅದೃಷ್ಟವಶಾತ್ ನನಗೆ ಕತೆ ಪುಸ್ತಕಗಳನ್ನು ಓದುವ ಅವಕಾಶ ಸಿಕ್ಕಿತು. ನಾನು ನನ್ನ ಅಜ್ಜನ ಮನೆಯಲ್ಲಿ ಬೆಳೆದುದರಿಂದ ನನಗೆ ಸಂಸ್ಕೃತದ ಸಂಪರ್ಕ ಸಿಕ್ಕಿತು. ಅಜ್ಜ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು. ಅವರು ವೇದಬ್ರಹ್ಮ ನರಸಿಂಹ ಸೋಮಯ್ಯಾಜಿ ಅಂತ ಹೆಸರು ಪಡೆದವರು. ಮತ್ತೆ ಅಲ್ಲಿ ನನ್ನ ಜೊತೆಯಲ್ಲೇ ಬೆಳೆದವರು ನನ್ನ ಸೋದರ ಮಾಮ ಉಪೇಂದ್ರ ಸೋಮಯ್ಯಾಜಿಯವರು, ಪ್ರೊಫೆಸರ್ ಉಪೇಂದ್ರ ಸೋಮಯ್ಯಾಜಿಯವರು ಬಹಳ ದೊಡ್ಡ ವಿದ್ವಾಂಸರು ಕನ್ನಡದಲ್ಲಿ. ಹಳೆಗನ್ನಡ ಸಾಹಿತ್ಯದಲ್ಲಿ ಇವತ್ತು ಅವರಷ್ಟು ನಿಪುಣರಾದವರು ಪ್ರಾಯಶಃ ಕರಾವಳಿ ಜಿಲ್ಲೆಗಳಲ್ಲಿ ಯಾರೂ ಇರ್ಲಿಕ್ಕಿಲ್ಲ, ಅಥವಾ ನಾವು ಹೆಸರಿಸಿದ್ರು ಕೂಡ 1-2-3 ಹೆಸರುಗಳು ನಮಗೆ ಸಿಗಬಹುದು. ಅವರು ವಿದ್ವಾನ್ ಆಗಿದ್ದವರು, ಕನ್ನಡ MA ಕೂಡ ನಂತರ ಮಾಡಿದ್ರು ಕೂಡ ವಿದ್ವಾನ್ ಅಂತಲೇ ಎಲ್ಲರಿಗೂ ಪರಿಚಿತರಾದವರು. ಬಂಡಾಕಾಸ್ ಕಾಲೇಜ್ನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಈಗ ನಿವೃತ್ತರಾಗಿದ್ದಾರೆ. ಆದ್ರೂ ಕೂಡ ಸಾಹಿತ್ಯ ಚಟುವಟಿಕೆಗಳ ಮೂಲಕ, ಸಾಹಿತ್ಯ ಕೃತಿಗಳ ಮೂಲಕ ಆ ಕರಾವಳಿಯಲ್ಲಿ ದೊಡ್ಡ ಹೆಸರು ಪಡೆದವರು. ಅವರಿಂದಾಗಿ ನನಗೆ ಸಾಹಿತ್ಯ ಆಸಕ್ತಿ ಬಂತು. ಮತ್ತು ನಾನು ನನ್ನ ವಯಸ್ಸಿನಲ್ಲಿ ಏನು ಓದಬೇಕು ಅದಕ್ಕಿಂತ ಹೆಚ್ಚಿನ ಮಹತ್ವದ ಪುಸ್ತಕಗಳನ್ನು ಅವ್ರು ಕೊಟ್ಟರು. ನನಗೆ ಹಳೆಗನ್ನಡ ಸಾಹಿತ್ಯ ಪ್ರವೇಶಕ್ಕೆ ಬೇಕಾದ ಅವಕಾಶವನ್ನು ಕೊಟ್ಟರು. ಅದು ಮುಂದಿನ ದಿನಗಳಲ್ಲಿ ನನಗೆ ಹೇಗೆ ಉಪಯೋಗ ಬಿತ್ತು ಅಂತ ಮತ್ತೆ ಹೇಳ್ತೇನೆ. ನಾನು ಮುಂದೆ ಹೈಸ್ಕೂಲಿಗೆ ಬಂದಾಗ ಹೈಸ್ಕೂಲ್ನಲ್ಲೂ ಕೂಡ ಕೋಟಾ ವಿವೇಕ ಹೈಸ್ಕೂಲ್ನಲ್ಲಿ ಅತ್ಯುತ್ತಮವಾದ ಭಾಷಾ ಅಧ್ಯಾಪಕರಿದ್ದಿದ್ರು ಆ ದಿವಸಗಳಲ್ಲಿ. ರಘುರಾಮ್ ಐತಾಳ್ರು ಅನ್ನೋರು 4 ಭಾಷೆಗಳಲ್ಲಿ ವಿದ್ವಾಂಸರು. ಅವರಲ್ಲದೆ ಪದ್ಮನಾಭ ಭಟ್ ಅನ್ನುವರು ಮತ್ತು ವೆಂಕಟರಮಣ ಅಡಿಗರ ಅನ್ನುವರು ಸಂಸ್ಕೃತದಲ್ಲಿ ವಿದ್ವಾಂಸರಾಗಿದ್ದರು. ಇವರೆಲ್ಲ ನಮ್ಮ ಭಾಷೆಯನ್ನ ಹೆಚ್ಚು ಖಚಿತಪಡಿಸಿದ್ರು. ಆ ದಿನಗಳಲ್ಲಿ ನಾನು ಕವಿತೆ ಬರೀತಾ ಇದ್ದೆ. 9ನೇ ಕ್ಲಾಸ್ನಲ್ಲಿ ಇರ್ಬೇಕು, ಬರೆದು ಒಂದು ಕವಿತೆ ಇವತ್ತು ನೆನಪಾಗತ್ತೆ. ಅದು ಕೂಡ ಒಬ್ರು ಮೇಷ್ಟ್ರು ನಾನು ಬರೆದ ಕವಿತೆ ನೀನ್ ಬರ್ದದ್ದಲ್ಲ, ಮಾವ ಬರ್ದದ್ದು ಅಂತ ತಕೊಂಬಂದ್ ಸ್ಕೂಲ್ನ ತೋರಿಸ್ತಿ ಅಂತ ಹೇಳಿ ಚಾಲೆಂಜ್ ಕೊಟ್ಟು ನನ್ನನ್ನು ಕೂಡಿಸಿ ಒಂದು ಶನಿವಾರ ಅಪರಾಹ್ನ ಊರ್ಮಿಳೆಯ ಬಗ್ಗೆ ಕವಿತೆ ಬರಿ ಅಂತ ಹೇಳಿದ್ರು. ಆ ಕವಿತೆ ನಾನು ಇವತ್ತು ಕೂಡ 4 ಲೈನ್ ನೆನ್ಪು ಮಾಡ್ಕೋತೀನಿ, ನನ್ಗೆ ಇಡೀ ಕವಿತೆ ನೆನಪಾಗೋಲ್ಲ. ಗದ್ದೆ ಉಳುವಾಗೊಂದು ಹೆಂಗೂಸು ಸಿಕ್ಕಿದುದು ಮಿಥಿಲೆಯರ ಸರಮನೆಯ ಭಾಗ್ಯವಂತೆ, ಅಕ್ಕ ವೈದೇಹಿಯನ್ನು ತೊಟ್ಟಿಲಲ್ಲಿ ತೂಗಿದರು, ಈಕೆ ಬೆಳೆದುದೆ ದಾಸಿಯರ ತೋಳಿನಲ್ಲಿ. ಬೆಟ್ಟ ಗುಡ್ಡಗಳಲ್ಲಿ ಮೊದಲ ಮಳೆ ಪುಳಕಕ್ಕೆ ಬೆರಗು ಬಿಡಿಸುವ ಮೊದಲೇ ಇವಳ ಕಣ್ಣು, ರಾಮಚಂದ್ರರು ಬಂದು ಶಿವನ ಬಿಲ್ಲನ್ನು ಮುರಿದು ಅಕ್ಕ ಜಾನಕಿಯನ್ನು ಒಲಿದರಂತೆ. ಹೀಗೆ ಬರೆದ ಪದ್ಯ. ಅದು ಬಾಲಿಶವಾದ ಪದ್ಯ ಆದ್ರೂ ಕೂಡ ಅದು ನಾನು ಹೈಸ್ಕೂಲ್ ದಿನಗಳಲ್ಲಿ ಬರೆದ ಮೊದಲ ಕವಿತೆ ಅನ್ಕೊಂಡು ಇವತ್ತಿಗೂ ನೆನ್ಪಿಟ್ಕೋತೀನಿ. ಅದಲ್ಲದೆ ಹಲವು ಕವಿತೆಗಳನ್ನು ಆ ದಿನದಲ್ಲಿ ಬರೆದಿದ್ದೆ. ಆಮೇಲೆ ಬಂಡಾಕಾಸ್ ಕಾಲೇಜ್ನಲ್ಲಿ ನನ್ನ ಸಾಹಿತ್ಯ ಸೃಷ್ಟಿ ಬೇಕಾದ ಅವಕಾಶ ಸಿಕ್ಕಿತ್ತು. AV ನಾವಡ ಪ್ರೊಫೆಸರ್ AV ನಾವಡ ಅವರು ಅಲ್ಲಿನ ಕಾಲೇಜ್ ಮ್ಯಾಗಝೀನ್ಗೆ ನನ್ನನ್ನು ವಿದ್ಯಾರ್ಥಿ ಸಂಪಾದಕನನ್ನಾಗಿ ಮಾಡಿದ್ರು. ಅವರಲ್ಲದೆ ಅಲ್ಲಿ ಆ ದಿನಗಳಲ್ಲಿ ರಘುರಾಮರಾವ್ ಬೈಕಂಪಾಡಿ ಅನ್ನುವ ಕವಿಗಳು ಮತ್ತು ಹಯವದನಾಚಾರ ಅನ್ನುವ ವಿದ್ವಾಂಸರು, ಇವರು ನನಗೆ ತುಂಬಾ ಮಾರ್ಗದರ್ಶನವನ್ನು ಕೊಟ್ಟರು. ಕಾಲೇಜಿನ ಮ್ಯಾಗಝೀನು ಅದಲ್ಲದೆ ನಾನು BCom 2ನೇ ವರ್ಷ ಓದ್ತಾ ಇರುವಾಗ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಒಂದು ದ್ವೈಮಾಸಿಕವನ್ನು ಕೂಡ ಆರಂಭಿಸಿದೆ. ಎಲ್ಲ ವಿದ್ಯಾರ್ಥಿಗಳು 2 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಬೇಕು
ಮತ್ತು ಅದರಲ್ಲಿ ನಾವು ಬರೆದ ಲೇಖನಗಳೇ ಇರಬೇಕು. ಕೊನೆಗೆ ಏನಾಯ್ತು ಅಂದ್ರೆ ಲೇಖನ ಬರೆಯೋರು ಇಲ್ಲದೆ ಕಥೆಗಳನ್ನ ನಾನು ಬರಿಬೇಕಾಯ್ತು, ಕವಿತೆಯನ್ನು ನಾನು ಬರಿಬೇಕಾಯ್ತು. ಹೀಗೆ ಬರಿತಾ ಹೋದ ಹಾಗೆ ನನಗೆ ಉದಯವಾಣಿಯ ಮ್ಯಾಗಝೀನ್ ವಿಭಾಗದ ಸಂಪಾದಕರಾಗಿದ್ದ ಈಶ್ವರಯ್ಯನವ್ರ ಪರಿಚಯ ಆಯಿತು. ಈಶ್ವರಯ್ಯನವರು ನನ್ನ ಬರಹಗಳಿಗೆ ಉದಯವಾಣಿಯ ಮ್ಯಾಗಝೀನ್ ಸೆಕ್ಷನ್ ನಲ್ಲಿ ಅವಕಾಶ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ನನ್ನ ಓದಿನ ವ್ಯಾಪ್ತಿ ಕೂಡ ವಿಸ್ತಾರವಾಯಿತು. ನಾನು ಇವತ್ತು ಮೊದಲು ಹೇಳೋದು ಓದದೆ ಏನನ್ನೂ ಬರೆಯಬಾರದು ಅಂತ. ಎಷ್ಟು ಸಾಧ್ಯವಿದೆ ಇವತ್ತು ಕೂಡ ನಾನು ತುಂಬಾ ಓದ್ತೀನಿ, ತುಂಬಾ ಮಾತಾಡ್ತೀನಿ, ಬರ್ದದ್ದು ಬಹಳ ಕಡಿಮೆ. ಕವಿಗಳಲ್ಲಿ ಕುವೆಂಪು, ಬೇಂದ್ರೆ, ಅಡಿಗ. ಹಳೆಗನ್ನಡ ಕವಿಗಳಲ್ಲಿ ಪಂಪ, ಜನ್ನ, ಲಕ್ಷ್ಮೀಶ, ಕುಮಾರವ್ಯಾಸ. ಮತ್ತು ಹೊಸಗನ್ನಡ ಗದ್ಯ ಸಾಹಿತ್ಯದಲ್ಲಿ ಕಾರಂತರು, ಕುವೆಂಪು, ಮಾಸ್ತಿ, ಲಂಕೇಶ್, ಅನಂತಮೂರ್ತಿ, ಕಿತ್ತಾಲ ಮತ್ತು ತರಾಸು ಇವರನ್ನ ನಾನು ವ್ಯಾಪಕವಾಗಿ ಓದಿ ಅವ್ರ ಬಗ್ಗೆ ಎಷ್ಟೋ ಕಡೆಯಲ್ಲಿ ಭಾಷಣಗಳನ್ನು ಕೂಡ ಮಾಡಿದ್ದೀನಿ. ಅದೆಲ್ಲ ಬರೆದಿಟ್ರೆ ಎಷ್ಟೋ ಪುಸ್ತಕಗಳಾಗ್ತಿದ್ದು. ಆದ್ರೆ ನಾನು ಮೊದಲೇ ಹೇಳಿದಾಗೆ ಬರೆದದ್ದು ಕಡಿಮೆ, ಓದಿದ್ದು ಜಾಸ್ತಿ. ಈ ಬರೆಯುವಾಗ ಪುಸ್ತಕ ರೂಪದಲ್ಲಿ ಬರೆಯುವಂತ ಚಟ ಸ್ಟಾರ್ಟ್ ಆಗಿದ್ದು 1986-87 ಇಸ್ವಿಲಿ. ಅದು ಹೇಗೆ ಶುರು ಆಯ್ತು ಅಂದ್ರೆ ಅಲ್ಲಿವರೆಗೆ ನನ್ನ ಕವಿತೆಗಳು ಉದಯವಾಣಿ ಮತ್ತು ಉದಯವಾಣಿ ಸುಧಾ, ಆವಾಗ ತರಂಗ ಸ್ಟಾರ್ಟ್ ಆಗಿರ್ಲಿಲ್ಲ. ತರಂಗ ತುಷಾರ ಇದ್ದಿತ್ತು, ತರಂಗ ಇರಲಿಲ್ಲ. ಈ ಪತ್ರಿಕೆಗಳನ್ನು ನಾನು ಬರಿತಾ ಇದ್ನಲ್ಲ, ಆ ಕವಿತೆಗಳನ್ನೆಲ್ಲ ಸೇರಿಸಿ ಒಂದು ಸ್ಪರ್ಧೆ ಕಳಿಸಿದೆ. ಆ ಸ್ಪರ್ಧೆ ಹೆಸರು ನೀವು ಕೇಳಿರಬಹುದು, ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ ಅಂತ. ಕಡೆಂಗೋಡ್ಲು ಶಂಕರ ಭಟ್ರು ಹಳೆಗನ್ನಡ ಸಾಹಿತ್ಯದ ದೊಡ್ಡ ವಿದ್ವಾಂಸರು, ಕರಾವಳಿಯ ಪ್ರಮುಖ ಕವಿಗಳಲ್ಲೊಬ್ಬರು. ಅವರ ಹೆಸರಿನಲ್ಲಿ ಉಡುಪಿಯ ಗೋವಿಂದ ಪೈ ಅಧ್ಯಯನ ಸಂಸ್ಥೆ ಪ್ರತಿ ವರ್ಷ ಒಂದು ಕವನ ಸಂಕಲನ ಸ್ಪರ್ಧೆ ನಡೆಸ್ತದೆ. 1987 ಇಸ್ವಿಯಲ್ಲಿ ನಾನು ಕಳಿಸಿದ ಕವನಗಳನ್ನು ಅವರು ಆಯ್ಕೆ ಮಾಡಿ ಅದಕ್ಕೆ ಆ ವರ್ಷದ ಪ್ರಶಸ್ತಿನ ಕೊಟ್ಟರು. ಅದು ಜರಾಸಂಧ ಅನ್ನುವ ಹೆಸರಿನಲ್ಲಿ ಹೀಗೆ ಪ್ರಕಟವಾಯಿತು ಈ ಪುಸ್ತಕ. ಈ 1987 ದಿವಂಗತ ಕವಿ ಕಡೆಂಗೋಡ್ಲು ಶಂಕರ ಭಟ್ ಸ್ಮಾರಕ ಕಾವ್ಯ ಪ್ರಶಸ್ತಿ ವಿಜೇತ ಕೃತಿ ಅನ್ನುವ ಪಟ್ಟಿಯೊಂದಿಗೆ ಟಿಪ್ಪಣಿಯೊಂದಿಗೆ ನನ್ನ ಮೊದಲ ಕವನ ಸಂಕಲನ 1987 ಇಸ್ವಿಯಲ್ಲಿ ಪ್ರಕಟ ಆಯಿತು. ಆಮೇಲೆ ಮತ್ತೆ ಸುಮಾರು 20 ವರ್ಷ ನಾನು ಕವಿತೆಗಳನ್ನ ಪತ್ರಿಕೆಯಲ್ಲಿ ಮಾತ್ರ ಬರೆದೆ, ಯಾವ ಕವನ ಸಂಕಲನೂ ಪ್ರಕಟವಾಗಿಲ್ಲ ಅನ್ನುವಾಗ ಕಾಂತಾವರ ಕನ್ನಡ ಸಂಘದವರು ಮುದ್ದಣ ಕಾವ್ಯ ಸ್ಪರ್ಧೆ ಅನ್ನೋ ಒಂದು ಸ್ಪರ್ಧೆ ನಡೆಸ್ತಾರೆ ಪ್ರತಿ ವರ್ಷ. ನೀವು ನೋಡಬಹುದು, ಕನ್ನಡದ ಅತಿ ಮುಖ್ಯ ಸ್ಪರ್ಧೆಗಳಲ್ಲಿ ಈ 2 ಸ್ಪರ್ಧೆಗಳು ಸೇರಿವೆ. ಕಡೆಂಗೋಡ್ಲು ಮತ್ತು ಮುದ್ದಣ ಕಾವ್ಯ ಸ್ಪರ್ಧೆಗಳು ಕನ್ನಡ ಕಾವ್ಯ ಪ್ರಪಂಚಕ್ಕೆ ಎಂಟರ್ ಆಗ್ಲಿಕ್ಕೆ, ಪ್ರವೇಶಿಸ್ಲಿಕ್ಕೆ ರಹದಾರಿ ಪತ್ರಗಳು, ಪಾಸ್ಪೋರ್ಟ್ ಮತ್ತು ವೀಸಾ ಇದ್ದ ಹಾಗೆ ಅನ್ಕೊಂಡು ಕೂಡ ತಮಾಷೆಯಾಗಿ ಎಷ್ಟೋ ಜನ ಹಿರಿಯ ಕವಿಗಳು ಹೇಳಿದ್ದಾರೆ. ಆ ಹಿರಿಯ ಕವಿಗಳಲ್ಲಿ ನಾನೊಬ್ಬ ಕಿರಿಯ ಕವಿಯಾಗಿ ಸೇರ್ಕೊಂಡೆ. ಈ ಕವನ ಸಂಕಲನ 2005 ಪ್ರತಿಷ್ಠಿತ ಮುದ್ದಣ ಕಾವ್ಯ ಪ್ರಶಸ್ತಿ ಈ ಸಂಕಲನಕ್ಕೆ ಬಂತು. ಇದರ ಹೆಸರು ಅಂಬಿಗನ ಹಂಗಿಲ್ಲ ಅಂತ. ನನ್ನ ಮೊದಲ ಕವನ ಸಂಕಲನಕ್ಕೆ ಜರಾಸಂಧಕ್ಕೆ ಸುಬ್ರಾಯ ಚೊಕ್ಕಾಡಿ ಅವರು ಮುನ್ನುಡಿ ಬರೆದರು. ಈ 2ನೇ ಸಂಕಲನಕ್ಕೆ ಕನ್ನಡದ ನವೋದಯ ಕವಿಗಳಲ್ಲಿ ಮುಖ್ಯರಾದಂತಹ ಜಯರಾಮ ಕಾರಂತರು ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಈ 2 ಸಂಕಲನಗಳಲ್ಲದೆ ನನ್ನ ಕವಿತೆಗಳು ಪತ್ರಿಕೆಗಳಲ್ಲಿ ಪ್ರಕಟ ಆದರೂ ಕೂಡ ಬೇರೆ ಕವನ ಸಂಕಲನಗಳನ್ನು ನಾನು ಪ್ರಕಟಿಸಿಲ್ಲ. ಆದರೆ 2004 ಇಸ್ವಿಯಲ್ಲಿ ಅಲ್ಲಿಯವರೆಗೆ ನನ್ನ ಕಥೆಗಳನ್ನ ಪರಿಶೋಧಿಸಿ 13 ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಕೂಗು ಅನ್ನೋ ಉಡುಪಿಯ ಒಬ್ಬರು ಪರಿವ್ರಾಜಕರು, ಅವರು ಸಾಹಿತ್ಯ ಪರಿವ್ರಾಜಕರು, ಸಾಹಿತ್ಯ ಸೇವೆಯನ್ನು ತುಂಬಾ ಮಾಡಿದವರು, ಅವರು ನನ್ನ 13 ಕಥೆಗಳನ್ನ ಆಯ್ಕೆ ಮಾಡಿ ಒಂದು ಸಂಕಲನದ ಪ್ರಕಟಣೆಗೆ ನೆರವಾದರು. ಮನುಷ್ಯರನ್ನು ನಂಬಬಹುದು ಅನ್ನುವ ಈ ಸಂಕಲನ 2005 ಇಸ್ವಿಯಲ್ಲಿ ಮೊದಲ ಮುದ್ರಣ ಕಂಡಿತು. ಆಮೇಲೆ ಇತ್ತೀಚೆಗೆ ಇದನ್ನು ಅಣಕು ಕವಿ ರಾಮನಾಥ್ ಅವರು ದ್ವಿತೀಯ ಮುದ್ರಣ ಮಾಡಿದ್ದಾರೆ. ಈ ಸಂಕಲನದಲ್ಲಿ ಇರೋದು 13 ಕಥೆಗಳು. ಆದರೆ ಈ ಕಥೆಗಳು ನವೋದಯದಿಂದ ಕನ್ನಡ ಸಾಹಿತ್ಯ ನವ್ಯಕ್ಕೆ ತಿರುಗುವ ಸಂದರ್ಭದಲ್ಲಿ ಬರೆದ ಕಥೆಗಳು ಆದ ಕಾರಣ, ಅಂದ್ರೆ ಬಹಳ ಹಳೆಯ ಕಥೆಗಳು ಇವೆಲ್ಲ, ಇದರಲ್ಲಿ ಹೆಚ್ಚಿನ ಕಥೆಗಳು. ಅವುಗಳನ್ನ ಆಯ್ಕೆ ಮಾಡಿ ಕೂಗ ಅವರು ಈ ಪುಸ್ತಕ ಪ್ರಕಟಣೆಗೆ ನೆರವಾದ್ದು ಮಾತ್ರ ಅಲ್ಲ, ಸುಮಾರು 1000 ಪ್ರತಿಗಳನ್ನ ಬರೀ 6 ತಿಂಗಳಲ್ಲಿ ವಿಲೇವಾರಿ ಮಾಡಿ ಬಿಟ್ಟಿದ್ರು ಅವರು. ಈ ಕಥಾ ಸಂಕಲನಕ್ಕೆ ಆ ವರ್ಷದ
ವಸುದೇವ ಭೂಪಾಲಂ ಸಾಹಿತ್ಯ ಪರಿಷತ್ನ ವಸುದೇವ ಭೂಪಾಲಂ ದತ್ತಿ ನೀಡಿ ಪ್ರಶಸ್ತಿ ಸಿಕ್ಕಿತ್ತು. ಆಮೇಲೆ ಇವರು ಮೂಡುಬಿದ್ರೆಯ ವರ್ಧಮಾನ ಪ್ರಶಸ್ತಿ ಪೀಠದವರು ಪ್ರತಿ ವರ್ಷ ಕೊಡುವ ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿಗೆ ಮುಂದಿನ ವರ್ಷ ಇದೇ ಕಥಾ ಸಂಕಲನವನ್ನ ಆಯ್ಕೆ ಮಾಡಿಕೊಳ್ಳಲಾಯಿತು. ಈ ಸಂಕಲನದಿಂದ ನನಗಾದ ಮುಖ್ಯ ಲಾಭ ಅಂದ್ರೆ ಮೊಗಸಾಲೆಯವರ ಸ್ನೇಹ. ಇಲ್ಲಿರುವ ಕಥೆಗಳನ್ನ ಓದಿದ ನಂತರ ಮೊಗಸಾಲೆಯವರು ತುಂಬಾ ಮೆಚ್ಚಿಕೊಂಡು ಬಹಳ ಕಡೆಯಲ್ಲಿ ಇದರ ಬಗ್ಗೆ ಮಾತಾಡಿದ್ರು. ಮತ್ತೊಬ್ಬರು ಶಾಂತಾರಾಮ ಸೋಮಯಾಜಿಯವರು ಈ ಕಥಾ ಸಂಕಲನಕ್ಕೆ ಶಾಂತಾರಾಮ ಸೋಮಯಾಜಿಯವರು ಮುನ್ನುಡಿ ಬರೆದದ್ದಲ್ಲದೆ ಇದರ ಬಗ್ಗೆ ಬೇರೆ ಬೇರೆ ಕಡೆಯಲ್ಲಿ ಲೇಖನಗಳನ್ನು ಕೂಡ ಬರೆದ್ರು. ಮನುಷ್ಯರನ್ನ ಯಾಕೆ ನಂಬೇಕು ರಮೇಶ್ ಭಟ್ರು ಅಂದ್ರೆ ಅವ್ರು ಬ್ಯಾಂಕ್ ನಲ್ಲಿ ಇದ್ದಾರೆ, ಕೊಟ್ಟು ಸಾಲ ವಾಪಸ್ ಬರ್ಬೇಕಲ್ಲ, ಅವ್ರು ನಂಬೇಕು ಅಂತ ತಮಾಷೆ ಮಾಡಿ ಕೂಡ ತುಂಬಾ ಸೀರಿಯಸ್ ಸಾಹಿತಿಯಾದ ಶಾಂತಾರಾಮ ಸೋಮಯಾಜಿಯವರು ಬರೆದದ್ದುಂಟು. ಇದು ನನಗೆ ಬಹಳ ಒಳ್ಳೆಯ ಹೆಸರನ್ನ, ಇದರ ಜೊತೆಯಲ್ಲಿ 3-4 ಪ್ರಶಸ್ತಿಗಳನ್ನು ಕೂಡ ತರಿಸಿಕೊಟ್ಟಂತ ಕಥಾ ಸಂಕಲನ. ಈ ಸಂಕಲನದಲ್ಲಿ ಸರಳವಾದ ಒಂದು ಕಥೆ ಇದೆ. ಆ ಕಥೆಯನ್ನ ಇತ್ತೀಚೆಗೆ ಎಸ್ ದಿವಾಕರ್ ಅವರು ಸುಮ್ಮನೆ ಅಂತ ಒಂದು ಕಥೆ ಇದೆ. ಎಸ್ ದಿವಾಕರ್ ಅವರು ಇತ್ತೀಚೆಗೆ ಕನ್ನಡದ ಅತಿ ಸಣ್ಣ ಕಥೆಗಳು ಅಂತ ಒಂದು ಸಂಕಲನ ಮಾಡಿದ್ರು. ಸುಮಾರು 100 ಸಣ್ಣ ಕಥೆಗಳನ್ನ, ಅತಿ ಸಣ್ಣ ಕಥೆಗಳನ್ನ ಕಲೆ ಹಾಕಿ ಒಂದು ಸಂಕಲನ ಮಾಡಿದ್ರು. ಆ ಸಂಕಲನಕ್ಕೆ ಈ ಕಥೆಯನ್ನ ಆಯ್ಕೆ ಮಾಡಿದ್ರು. ಇದರಲ್ಲಿ ಏನು ಎಷ್ಟು ಸಿಂಪಲ್ ಕಥೆ ಅಂದ್ರೆ, ಮನೆಗೊಬ್ರು ಅತಿಥಿಗಳು ಬರ್ತಾರೆ. ಅಲ್ಲ, ನಾವೊಂದು ಮನೆ ಜಾಗವನ್ನ ಖರೀದಿಸಿ ಅಲ್ಲೊಂದು ಮನೆ ಕಟ್ಕೊಂಡಿದ್ದೀವಿ. ಮನೆಯಲ್ಲಿ ಯಾರು ಇಲ್ಲದೆ ಇರುವಾಗ ನಾನು ಮನೆಯ ಮುಂದಿನ ಬಾಗಿಲಿಗೆ ಬೀಗ ಹಾಕಿ ಮನೆ ಒಳಗೆ ಕುಳಿತು ನೋಡ್ತಾ ಇರುವಾಗ ಸದ್ದಾಗದ ಹಾಗೆ ಗೇಟನ್ನು ತೆರೆದು ಯಾರೋ ಕಂಪೌಂಡಿನೊಳಗೆ ಬರುತ್ತಿರುವ ಸೂಕ್ಷ್ಮ ಅನುಭವ, ಯಾರೋ ಬಾಗಿಲಿನ ಬೀಗವನ್ನು ಅಲುಗಿಸಿದ ಸದ್ದು, ಕಿಟಕಿಯ ಸಂದಿನಿಂದ ನೋಡಿದೆ. ಟಿಂಟೆಡ್ ಗ್ಲಾಸಿನ ಕಿಟಕಿ ನನ್ನ ಇರವನ್ನು ಹೊರಗಿನವರಿಗೆ ಬಿಟ್ಟುಕೊಡಲಿಲ್ಲ. ಗಮನಿಸಿದೆ, ಅದು ಈ ರಸ್ತೆಯಲ್ಲಿ ಯಾವಾಗಲೂ ತಿರುಗುತ್ತಿದ್ದ ಇಳಿ ವಯಸ್ಸಿನ ಮುದುಕ. ನಮ್ಮ ಮನೆ ಎದುರು ಹಾದು ಹೋಗುವಾಗೆಲ್ಲ ರಸ್ತೆಯಿಂದಲೇ ಮನೆಯ ಒಳಗೆಲ್ಲ ಇಣುಕಲು ಯತ್ನಿಸುತ್ತಿದ್ದ ಮುದುಕ ಇವತ್ತು ಮನೆಯಲ್ಲಿ ಯಾರೂ ಇಲ್ಲವೆಂದು ಒಳ ಬಂದಿರಬೇಕು. ನನ್ನಾಕೆ ಬಹಳ ಪ್ರೀತಿಯಿಂದ ಬೆಳೆಸಿದ ಸಾಂಬಾರ ಬಳ್ಳಿಯ ಎಲೆ ಸವರಿ ನೋಡುತ್ತಿದ್ದಾರೆ. ಅಮೃತ ಬಳ್ಳಿಯ ಎಲೆಯೊಂದನ್ನು ಕಿತ್ತು ಬಾಯಿಗೆ ಎಸೆದುಕೊಂಡು ಜಗಿಯತೊಡಗಿದ್ದಾರೆ. ದಾಸವಾಳ ಗಿಡದ ಹತ್ತಿರ ಹೋಗಿದ್ದಾರೆ. ಗಿಡದ ಎಲೆಗಳನ್ನು ಸ್ಪರ್ಶಿಸಿದ್ದಾರೆ. ಹೀಗೆ ಏನಿದೆಲ್ಲ ಎಂದು ನಾನು ಗದರಿಸುತ್ತಿದ್ದರೆ ಕ್ಷಮಿಸಿ ಕ್ಷಮಿಸಿ ಎನ್ನುತ್ತಾ ನಿಂತು ಗೇಟಿನತ್ತ ಧಾವಿಸಿದರು. 1 ನಿಮಿಷ ಇಲ್ಲಿ ಕೇಳಿ, ನೀವು ಕಂಪೌಂಡಿನ ಒಳಗೆ ಬಂದು ಮಾಡಿದ್ದನ್ನೆಲ್ಲ ನಾನು ಕಂಡಿದ್ದೇನೆ. ಏನಿದೆ ಅಲ್ಲ, ಈ ಮಣ್ಣು ಇಲ್ಲಿನದಲ್ಲ, ಎಲ್ಲಿಂದಲೋ ತರಿಸಿ ಹಾಕಿದ್ದು. ಈ ಗಿಡವೂ ಇಲ್ಲಿನದ್ದಲ್ಲ. ಇವೆಲ್ಲ ಇಲ್ಲಿಯವೇ ಆಗಿ ಹಸಿರು ಮೈ ತುಂಬಿ ಬಿಳಿಯ ಹೂ ಬಿಟ್ಟು ಬಣ್ಣ ಬಣ್ಣದ ತರಕಾರಿಗಳನ್ನು ಉಟ್ಟು ನಿಮ್ಮ ಮನೆಯವೇ ಆಗಿಬಿಟ್ಟಿವೆ. ಈ ಸೋಜಿಗ ಕಾಣಲಿಕ್ಕಷ್ಟೇ ನಾನು ಬಂದದ್ದು. 3-4 ದಶಕಗಳ ಹಿಂದೆ ಇದೆಲ್ಲ ನನ್ನ ಕುಟುಂಬದ ಆಸ್ತಿಯಾಗಿತ್ತು. ನನ್ನ ಮಕ್ಕಳು ಎಲ್ಲ ಕಳೆಯುತ್ತಾ ಹೋದರು. ನನಗೇನು ಬೇಜಾರಿಲ್ಲ ಬಿಡಿ. ಇಲ್ಲಿ ನೀವು ನಕ್ಕು ದೀಪ ಹಚ್ಚಿದರೆ ಅಲ್ಲಿ ನನ್ನ ಪಿತೃಗಳು ನಕ್ಕು ಆಶೀರ್ವಾದ ಮಾಡುತ್ತಾರೆ. ನೀವೆಲ್ಲ ಬಾರದೆ ಹೋಗಿದ್ದರೆ ಇದೆಲ್ಲ ಕತ್ತಲೆಯ ಕಾಡಾಗಿಯೇ ಉಳಿಯುತ್ತಿತ್ತು. ಕಥೆಯ 3 ಪಾರಗಳನ್ನು ಮಾತ್ರ ನಾನು ಓದಿದೆ. ಈ ಕತೆ ತರಂಗ ಏರ್ಪಡಿಸಿದ ಸ್ಪರ್ಧೆಯಲ್ಲಿ ಕೂಡ ಬಹುಮಾನ ಪಡೆದ ಕಥೆ ಆಗಿತ್ತು. ಇದಲ್ಲದೆ ಮುಂದೆ 2012ನೇ ಇಸ್ವಿಯಲ್ಲಿ ನನ್ನ ಮಗಳ ಮದುವೆ ಆದಾಗ ನನ್ನ ಪುಸ್ತಕಗಳ ಪ್ರಕಾಶಕರಾಗಿದ್ದ ರಾಜೀವ್ ಅಲೋಚನ್ ಅನ್ನೋರು ನನ್ನ 6 ಕಥೆಗಳನ್ನ ಆಯ್ಕೆ ಮಾಡಿ ಮನುಷ್ಯರಂತೆ ಬದುಕಬಹುದು ಅಂತ ಒಂದು ಪುಸ್ತಕವನ್ನ ಪಬ್ಲಿಷ್ ಮಾಡಿದ್ರು. ಮಾಡಿದ್ದು ಮಾತ್ರವಲ್ಲದೆ ನನ್ನ ಚೀಸೌ ವಿಭಾ ಮತ್ತು ಚೀರಾ ಹೇಮಂತ್ ಇವರ ವಿವಾಹದ ಸವಿನೆನಪಿಗಾಗಿ ಅಂತ ಮುದ್ರಿಸಿ 1000 ಪ್ರತಿಗಳನ್ನ ಮದುವೆಗೆ ಮತ್ತು ರಿಸೆಪ್ಷನ್ಗೆ ಬಂದವರಿಗೆಲ್ಲ, ಮದುವೆ ಕೋಟೇಶ್ವರದಲ್ಲಿ ನಡೆದದ್ದು, ರಿಸೆಪ್ಷನ್ ಬೆಂಗಳೂರಿನಲ್ಲಿ, ಆ 2 ಕಡೆಗಳಲ್ಲಿ ಬಂದ ಅತಿಥಿಗಳಿಗೆಲ್ಲ ಈ ಪುಸ್ತಕವನ್ನ ಫಲತಾಂಬೂಲದ ಜೊತೆಯಲ್ಲಿ ಅವರೇ ಕೊಟ್ಟಿದ್ರು. ಆಮೇಲೆ 2016ರಲ್ಲಿ ನನ್ನ 3ನೇ ಕಥಾ ಸಂಕಲನ ಪ್ರಕಟವಾಯಿತು, ಅಮ್ಮನ ಚಿನ್ನ ರಸಾಲು ಮಾವಿನ ಮರ ಅಂತ. ಈ ಕತೆ ತುಷಾರದಲ್ಲಿ ಪ್ರಕಟವಾಗಿ ತುಂಬಾ ಜನಪ್ರಿಯವಾಗಿತ್ತು. ಇದರ ಜೊತೆಯಲ್ಲಿರುವ ಉಳಿದ ಕಥೆಗಳೆಲ್ಲ ತುಷಾರ, ತರಂಗ ಮತ್ತು ಸುಧಾ ವಾರಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಈ ಸಂಕಲನಕ್ಕೊಂದು ಮಾತು ಬ್ಲರ್ನಲ್ಲಿ ಒಂದು ಮಾತು ಬರುತ್ತೆ. ಇದು ವಸುಧೇಂದ್ರ ಬರೆದದ್ದು. ಮದುವೆಯ ಭರ್ಜರಿ ಅಲಂಕಾರಗಳನ್ನು ಕೆಳಕಿಟ್ಟು ಹತ್ತಿ ಬಟ್ಟೆ ತೊಟ್ಟು ಹಗುರಾಗುವ ಖುಷಿಯನ್ನು ರಮೇಶ ಭಟ್ಟರ ಕಥೆಗಳು ನೀಡುತ್ತವೆ. ಇಷ್ಟು ಸಾಕು ಈ ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ. ಈ 3 ನನ್ನ ಕಥಾ ಸಂಕಲನಗಳು. ಮನುಷ್ಯರನ್ನು ನಂಬಬಹುದು, ಮನುಷ್ಯರಂತೆ ಬಾಳಬಹುದು ಮತ್ತು ಅಮ್ಮನ ಚಿನ್ನ ರಸಾಲು ಮಾವಿನ ಮರ.
ಆಮೇಲೆ ವಿಮರ್ಶಾ ಸಾಹಿತ್ಯ. ನಾನು ವಿಮರ್ಶಾ ಸಾಹಿತ್ಯಕ್ಕೆ ಬಂದದ್ದು ಕೂಡ ತುಂಬಾ ಆಳವಾದ ಅಧ್ಯಯನ ಮಾಡಿದ ನಂತರ. ಅದು ಸ್ಟಾರ್ಟ್ ಆಗಿದ್ದು ಪಂಪನ ಬಗ್ಗೆ ನಾನು ಬರೆದ ಒಂದು ಲೇಖನದಿಂದ. ಪಂಪ ಭಾರತದ ಬಗ್ಗೆ ಬರಿತಾ ನಾನು ಪಂಪ ಭಾರತದ ಬಗ್ಗೆ ಒಂದು ಸ್ಪರ್ಧೆಯಲ್ಲಿ, ವಿದ್ಯಾರ್ಥಿಗಳ ಸ್ಪರ್ಧೆಯಲ್ಲಿ ನಾನು ಬರೆದ ಲೇಖನ ಅದು. ಕೊನೆಯಲ್ಲಿ ಅರ್ಜುನಿಗೆ ಪಟ್ಟಾಭಿಷೇಕ ಆಗತ್ತೆ. ಕಥೆಯುದ್ದಕ್ಕೆ ವಿಕ್ರಮಾರ್ಜುನನ ಪ್ರೀತಿ ಪಾತ್ರಳಾಗಿ ವಸ್ತ್ರಾಪಹರಣ ಕೇಶಾಪಕರ್ಷಣಗಳಿಗೆ ಸಿಕ್ಕಿ ಪಡಲಾರದ ಕಷ್ಟಪಟ್ಟು ಮಹಾಭಾರತದ ಕಥೆಯ ಗುರುತ್ವ ಕೇಂದ್ರವೇ ಆಗಿದ್ದ ದ್ರೌಪದಿಯನ್ನ ಬದಿಯಲ್ಲಿಟ್ಟು ಸುಭದ್ರೆಗೆ ಪಟ್ಟದರಸಿಯ ಪಟ್ಟ ನೀಡಿದ್ದು ಸರಿಯೇ ಅನ್ನುವ ವಾಕ್ಯದನ್ನ ಆರಂಭ ಮಾಡಿದ ಲೇಖನ ಇದೆಯಲ್ಲ, ಅದು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ವಿಕ್ರಮಾರ್ಜುನನನ್ನ ಅರ್ಜುನನಿಗೆ ಹೋಲಿಸಿ ಬರೆದದ್ರಿಂದ ಆದ ಅನಾಹುತಗಳನ್ನ ಪಟ್ಟಿ ಮಾಡಿ ಬರದ ಲೇಖನ. ಅದನ್ನ ನೋಡ್ಕೊಂಡು ನಮ್ಮ ಅಧ್ಯಾಪಕರೆಲ್ಲ ನೀನ್ ವಿಮರ್ಶಕ ಆಗ್ಲಿ ಕರೆಕ್ಟು ಅಂತ ಹೇಳಿದ್ರು. ಇದು ಕನ್ನಡದ ಒಂದು ವಿಮರ್ಶಾ ಪತ್ರಿಕೆಯಲ್ಲಿ ಪ್ರಕಟ ಆಯ್ತು ಕೂಡ. ಆಮೇಲೆ ನಾನು ವಿಮರ್ಶೆಗಳನ್ನು ಬರ್ಲಿಕ್ಕೆ ಶುರು ಮಾಡಿದೆ. ನನಗೆ ತುಂಬಾ ಅವಕಾಶಗಳನ್ನು ಕೊಟ್ಟದ್ದು ಒಂದು, ಕನ್ನಡ ಪ್ರಭದ ಸಂಪಾದಕರಾಗಿದ್ದ ಶಿವಸುಬ್ರಹ್ಮಣ್ಯ ಅನ್ನುವರು ಸುಮಾರು 1.5 ವರ್ಷಗಳ ಕಾಲ ಪ್ರತಿ ರವಿವಾರ ನನ್ನ ಒಂದು ವಿಮರ್ಶೆ ಕನ್ನಡ ಪ್ರಭದಲ್ಲಿ ಪ್ರಕಟ ಆಗ್ತಾ ಇತ್ತು. ಅವರು ಸಂಪಾದಕರಾಗಿದ್ದರು. ಮತ್ತು ಮ್ಯಾಗಝಿನ್ ವಿಭಾಗದ ಸಂಪಾದಕರಾಗಿದ್ದವರು ಡಾಕ್ಟರ್ ವಾಸುದೇವ್ ಶೆಟ್ರು. ಇವರಿಬ್ರು ನನಗೆ ನಾನು ಆವಾಗ ಚೆನ್ನೈಯಲ್ಲಿ ಮತ್ತೆ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ನಿಮ್ಗೆ ಮುಂಚಿತವಾಗಿ ಹೇಳ್ಬೇಕಿತ್ತು. ಒಂದು ಲಾಭ ಅಂದ್ರೆ ನಾನು ಉತ್ತರ ಭಾರತದ ಉತ್ತರ ತುದಿಯಿಂದ ಹಿಡಿದು ದಕ್ಷಿಣ ಭಾರತದ ದಕ್ಷಿಣ ತುದಿಯವರೆಗೆ ಎಲ್ಲೆಲ್ಲಿ ಸಿಂಡಿಕೇಟ್ ಬ್ಯಾಂಕ್ ನ ಬ್ರಾಂಚ್ ಇದೆ ಅಲ್ಲೆಲ್ಲ ಕೆಲಸ ಮಾಡಿದ್ದೇನೆ. ಬ್ಯಾಂಕಿನ ಸೌತ್ ಮೋಸ್ಟ್ ಪಾಯಿಂಟ್ ಯಾವ್ದು ಗೊತ್ತಾ? ಇಂದಿರಾ ಪಾಯಿಂಟ್ ಅಂತ ಹೇಳಿ ಹೇಳ್ತಾರೆ, ಕ್ಯಾಂಪೆಲ್ ಬೇ. ಮೊನ್ನೆ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿ ಹೋಗಿದ್ರು. ಆ ಕ್ಯಾಂಪೆಲ್ ಬೇಯಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಒಂದು ಬ್ರಾಂಚ್ ಇದೆ. ನಾನು ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪಗಳಿಗೆ ಅಲ್ಲಿರೋ 12 ಬ್ರಾಂಚ್ಗಳಿಗೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಕ್ಯಾಂಪೆಲ್ ಬೇ ಕೂಡ ಹೋಗ್ತಾ ಇದ್ದೆ, ಉತ್ತರದಿಂದ ಹಿಡಿದು ದಕ್ಷಿಣದವರೆಗೆ. ನನಗಾದ ಲಾಭ ಏನಂದ್ರೆ ಕತೆಗಳು ಸಿಕ್ಕಿದ್ದು. ಬೇರೆಯವರೆಲ್ಲ ಕತೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ಏನಾಗತ್ತೆ, ಕತೆಗಳೇ ನಮ್ಮನ್ನು ಹುಡ್ಕೊಂಡು ಬರ್ತೀವಿ. ಹಾಗೆ ನಾನು ಅಲ್ಲಿರುವಾಗ ಇವ್ರು ಪ್ರತಿ ತಿಂಗಳಿಗೆ 4 ಅಥವಾ 5 ಪುಸ್ತಕವನ್ನು ನಮ್ಮ ಮನೆಗೆ ಮುಟ್ಟಿಸ್ತಾ ಇದ್ರು. ಆ ಪುಸ್ತಕಗಳು ನನಗೆ ಅಲ್ಲಿ ಡೆಲಿವರಿ ಆಗ್ತಾ ಇದ್ದು. ನಾನು ಬರೆದ ವಿಮರ್ಶೆಯನ್ನು ಅವ್ರು ಪ್ರತಿ ವಾರ ಹಾಕ್ತಾ ಇದ್ರು. ಆಮೇಲೆ ಶಿವಸುಬ್ರಹ್ಮಣ್ಯ ಅವರ ಕನ್ನಡ ಪ್ರಭವವನ್ನು ಬಿಟ್ಟು ಹೊಸ ದಿಗಂತಕ್ಕೆ ಬಂದ ಮೇಲೆ ಹೊಸ ದಿಗಂತಲ್ಲಿ ನಾನು ಬರೀಲಿಕ್ಕೆ ಆರಂಭಿಸಿದೆ. ನಯನಾ ರಾವ್ ಅವರು ನನ್ನ ವಿಮರ್ಶಾ ಲೇಖನಗಳನ್ನು ಪ್ರಕಟಿಸಿದ್ರು. ಅದರ ಜೊತೆಯಲ್ಲಿ ಇವರು ಜಯಪ್ರಕಾಶ್ ಮಾವಿನಕುಳಿ ಅವರು ಸಾಹಿತ್ಯ ಅಕಾಡೆಮಿ ಏರ್ಪಡಿಸುವ ವಿವಿಧ ಕಾರ್ಯಕ್ರಮಗಳಿಗೆ ನನ್ನನ್ನು ಒಬ್ಬ ಫ್ಯಾಕಲ್ಟಿಯಾಗಿ ತಗೋತಾ ಇದ್ರು. ನಾನು ಭಾಷಣಗಳನ್ನು ಮಾಡಿದೆ. ಅದೆಲ್ಲ ಸೇರಿ 2 ಪುಸ್ತಕಗಳು ಪ್ರಕಟ ಆದವು. ಮೊದಲನೆಯದು ಆಕೃತಿ ಮತ್ತು ಆಶಯ ಅಂತ ಚಿಕ್ಕ ವಿಮರ್ಶಾ ಲೇಖನಗಳು. ಸುಮಾರು 25 ವಿಮರ್ಶಾ ಲೇಖನಗಳು ಕನ್ನಡ ಪ್ರಭದಲ್ಲಿ ಪ್ರಕಟವಾದ ಈ ಲೇಖನಗಳು. ಇದಕ್ಕೆ ಹಾಲಡಿ ಮಾರುತಿರಾವ್ ಅನ್ನುವ ದ್ವಿಭಾಷಾ ವಿದ್ವಾಂಸರು ಮುನ್ನುಡಿಯನ್ನ ಮತ್ತು ಬೆನ್ನುಡಿಯನ್ನು ಬರೆದಿದ್ದಾರೆ. ಆಕೃತಿ ಮತ್ತು ಆಶಯ ಮೊದಲ ವಿಮರ್ಶಾ ಪುಸ್ತಕ. 2ನೇ ಪುಸ್ತಕದ ಹೆಸರು ಸೃಷ್ಟಿಯ ಮೇಲಣ ಕಣಿ ಅಂತ. ಸೃಷ್ಟಿಯ ಮೇಲಣ ಕಣಿಯಲ್ಲಿ ನಾನು ಭಾಷಣ ಮಾಡಿದ ವಿಷಯಗಳು ತುಂಬಾ ಗಂಭೀರವಾದ ಮತ್ತು ವಿಸ್ತಾರವಾದ ವಿಷಯಗಳು. ಮುಖ್ಯ ವಿಷಯಗಳ ಹೆಸರು ಹೇಳ್ತೇನೆ ನಾನು. ಜಾಗತೀಕರಣದ ಸವಾಲುಗಳ ಖಚಿತ ಮುನ್ಸೂಚನೆ ಮತ್ತು ಮರಳಿ ಮಣ್ಣಿಗೆ ಕಾದಂಬರಿ. ಮರಳಿ ಮಣ್ಣಿಗೆ ಕಾದಂಬರಿನ ಓದುವ ಇನ್ನೊಂದು ಕ್ರಮದ ಪ್ರಕಾರ ಯಶವಂತ ಚಿತ್ತಾಲ್ರು, ಅಡಿಗರ ಕಾವ್ಯ, ಮಾಧವ ಕುಲಕರ್ಣಿ ಅವರು, ಮೊಗಸಾಲೆ ಅವರು, ಬೋಳುವಾರು, ತಿಲಕನಾಥ್ ಮಂಜೇಶ್ವರ, ಮಾಸ್ತಿ ಮೊದಲಾದವರ ಬಗ್ಗೆ ನಾನು ಬರೆದ ಲೇಖನಗಳು ಈ ಪುಸ್ತಕದಲ್ಲಿವೆ. ಈ ಪುಸ್ತಕಕ್ಕೆ ಕಾವ್ಯಾನಂದ ಪ್ರಶಸ್ತಿ ಅನ್ನುವ ವಿಮರ್ಶೆಗೆ ಸಿಕ್ಕುವ ಅತಿ ಮುಖ್ಯ ಪ್ರಶಸ್ತಿಗಳಲ್ಲೊಂದು 25,000 ರೂಪಾಯಿ ಬಹುಮಾನ ಕೂಡ ಇರುವಂತಹ ಒಂದು ಪ್ರಶಸ್ತಿ. ಈ ಪುಸ್ತಕಕ್ಕೆ ಕಾವ್ಯಾನಂದ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆಮೇಲೆ ಕೆಲವು ವರ್ಷಗಳ ಹಿಂದೆ ಪುಸ್ತಕ ಕಾಲಕ್ಷೇಪ ಅನ್ನುವ 3ನೇ ವಿಮರ್ಶಾ ಸಂಕಲನ ನಂದು ಪ್ರಕಟ ಆಗಿದೆ. ಇದು ನಂತರದ ದಿನಗಳಲ್ಲಿ ನಾನು ಸಾಹಿತ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಭಾಷಣಗಳು. ಇದು ಮುಖ್ಯವಾದದ್ದು ಮುದ್ರಾ ಮಂಜೂಷದ ಬಗ್ಗೆ ನಾನು ಮಾಡಿದ ಭಾಷಣ ಮತ್ತು ಬರೆದ ಲೇಖನ. ಈ ಲೇಖನಕ್ಕೆ ಹಲವು ಬಹುಮಾನಗಳು ಬಂದಿವೆ. ಪುಸ್ತಕ ಕಾಲಕ್ಷೇಪ ಅನ್ನೋದು 3ನೇದು. ಇದಲ್ಲದೆ ನಾನು ಹಲವು ವ್ಯಕ್ತಿ ಚಿತ್ರಣಗಳನ್ನ ಬರೆದಿದ್ದೇನೆ. ಕಾರ್ಕಡ ರಾಮಚಂದ್ರ ಉಡುಪರು ಇವರು ಕೋಟ ವಿವೇಕ ಹೈಸ್ಕೂಲ್ನ ಪ್ರಾಂಶುಪಾಲರಾಗಿದ್ರು, ನಿವೃತ್ತರಾಗಿ ತೀರಿ ಹೋದ್ರು. ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಾನು ಬರೆದ ಪುಸ್ತಕ ಇದು. ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವರು ನನಗೆ ಕಾವ್ಯದ ದೀಕ್ಷೆಯನ್ನು ಕೊಟ್ಟವರು, ಸಾಹಿತ್ಯದ ದೀಕ್ಷೆ ಕೊಟ್ಟವರು, ಅವರ ಬಗ್ಗೆ ಬರೆದ ಪುಸ್ತಕ.
ಆಮೇಲೆ ಕೋಣಿ ಶಿವಾನಂದ ಕಾರಂತ ಎನ್ನುವರು, ಇವರು ಕುಂದಪ್ರಭಾ ಎನ್ನುವ ಪತ್ರಿಕೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಅಂಕಣಗಳನ್ನ ಬರೆದವರು, ಅಂಕಣ ಲೇಖನಕ್ಕೆ ಹೆಸರುವಾಸಿಯಾದವರು ಇವರು. ಮತ್ತೆ ಅವರು ಅದ್ಭುತವಾದ ಭಾಷಣಕಾರರು, ಅವರ ಬಗ್ಗೆ. ಆಮೇಲೆ ಕೂಗೋ ಅನ್ನುವರು, ಇವರು ಪುಸ್ತಕ ಪರಿವ್ರಾಜಕರು, ಪುಸ್ತಕವನ್ನ ಉಚಿತವಾಗಿ ಹಂಚುವ ಮೂಲಕ ನಾಡಿನಾದ್ಯಂತ ಹೆಸರಾದವರು, ಉಡುಪಿಯ ಕೂಗೋ, ಇವರ ಬಗ್ಗೆ. KM ಉಡುಪ, ಇವರು ಗ್ರಾಮೀಣ ಇದಕ್ಕೆ ಗ್ರಾಮ ಸಬಲೀಕರಣಕ್ಕೆ ಶ್ರಮಿಸುವ ಒಬ್ಬರು ಅಧಿಕಾರಿ, ಇವರ ಬಗ್ಗೆ ಒಂದು ಪುಸ್ತಕ. ಆಮೇಲೆ ಡಾಕ್ಟರ್ ಮೊಗಸಾಲಿ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೇನೆ. ಕೊನೆಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ. ಕಾಂತಾವರ ಕನ್ನಡ ಸಂಘವು ಬನ್ನಂಜೆ ಗೋವಿಂದಾಚಾರ್ಯರಿಗೆ ನಿಮ್ಮ ಬಗ್ಗೆ ಒಂದು ಪುಸ್ತಕ ನಾವು ಪ್ರಕಟಿಸಬೇಕು ಅಂದಾಗ ಅವರು ರಮೇಶನ ಹತ್ರ ಬರ್ಸಿದ್ರೆ ಆಗಬಹುದು, ರಮೇಶ ಬರೆದ್ರೆ ಪುಸ್ತಕದ ಮುದ್ರಣ ವೆಚ್ಚವನ್ನು ನಾನು ಕೊಡ್ತೇನೆ ಅಂತ ಮೊಗಸಾಲೆ ಅವರಿಗೆ ಹೇಳಿದ್ರು. ಆಮೇಲೆ ನಾನು ಈ ಪುಸ್ತಕವನ್ನು ಬರೆದೆ. ಇತ್ತೀಚೆಗೆ ಬನ್ನಂಜೆ 80 ಎನ್ನುವ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಏರ್ಪಡಿಸಿದಾಗ ಬನ್ನಂಜೆ ಅವರ ಮಗಳು ಈ ಪುಸ್ತಕದ ಪುನರ್ಮುದ್ರಣವನ್ನು ಕೂಡ ಮಾಡಿದ್ರು. ಇದಲ್ಲದೆ ನಾನು ಸಂಪಾದಕನಾಗಿ ಮಾಡಿದ ಕೆಲಸಗಳು ತುಂಬಾ ಇವೆ. ಒಂದು ಪುಸ್ತಕ ಇತ್ತೀಚೆಗೆ ಬಿಡುಗಡೆ ಆಗಿದ್ದು ನಭ ಜೀವನಯಾನ. ಈ ಪುಸ್ತಕದ ಬಗ್ಗೆ ಶಶಿಧರ ಹಾಲಾಡಿ ಅವರು ವಿಶ್ವವಾಣಿ ಪತ್ರಿಕೆಯಲ್ಲಿ ಒಂದು ವಿಸ್ತಾರವಾದ ಒಂದು ಲೇಖನ ಬರೆದಿದ್ದಾರೆ. ಅದು ಆ ಲೇಖನದ ಪ್ರತಿ ನನ್ನ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಇದೆ, ಸಾಧ್ಯ ಆದ ನೋಡಿ. ಒಂದು ಮ್ಯಾನೇಜ್ಮೆಂಟ್ ಸ್ಟೋರಿ ಆಗುವಂತಹದ್ದು, ಬಿಹೇವಿಯರ್ ಸೈನ್ಸ್ ನ ಕ್ಲಾಸ್ಗಳಲ್ಲಿ ಹೇಳ್ಬಹುದಾದ ಕತೆ ಅನ್ನುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವದ ನೆಂಪು ನರಸಿಂಹ ಭಟ್ಟ ಎನ್ನುವ ಮೇಷ್ಟ್ರು, ಕವಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ಅಧ್ಯಾಪಕರು, ಅವರ ಬಗ್ಗೆ ಅವರ ಸಂಸ್ಮರಣ ಗ್ರಂಥದ ರೂಪದಲ್ಲಿರುವ ಪುಸ್ತಕ ಇದು. ಇದಲ್ಲದೆ ಒಬ್ರು ಸಂಗೀತ ವಿದ್ವಾಂಸರ ಬಗ್ಗೆ, ಉಡುಪಿಯ ನಾದವೈಭವ ವಾಸುದೇವ ಭಟ್ರು, ಅವರ ಬಗ್ಗೆ ಒಂದು ಸಂಸ್ಮರಣ ಗ್ರಂಥ. ಇದರಲ್ಲಿ ಕನ್ನಡದ ಹಿರಿಯ ವಿದ್ವಾಂಸರು, ಸಂಗೀತ ವಿದ್ವಾಂಸರ ಲೇಖನಗಳಿವೆ. ಆಮೇಲೆ ಶ್ರೀಕೃಷ್ಣಾರ್ಪಣ ಅನ್ನೋದು ಉಡುಪಿಯ ಬೈಕಾಡಿ ಕೃಷ್ಣಯ್ಯ ಎನ್ನುವರು ದಕ್ಷಿಣ ಭಾರತಕ್ಕೆ ಅತ್ಯಂತ ಸೊಫಿಸ್ಟಿಕೇಟೆಡ್ ಪ್ರಿಂಟಿಂಗ್ ಪ್ರೆಸ್ಗಳನ್ನು ತಕೊಂಬಂದು ಕೆಲಸ ಮಾಡಿ ಉದಯವಾಣಿಯ ಗ್ರೂಪ್ನಲ್ಲಿ ಮೊದಲ ಬಾರಿಗೆ ಮುದ್ರಣಕ್ಕೆ ಹೊಸ ವಿನ್ಯಾಸವನ್ನು ತಂದು ಕೊಟ್ಟ ಬೈಕಾಡಿ ಕೃಷ್ಣಯ್ಯನವರ ಸಂಸ್ಮರಣ ಗ್ರಂಥ. ಉದ್ಯಾವರ ಮಾಧವಾಚಾರ್ಯರ ಗೀತರೂಪಕಗಳು, ಅವರ ಗೀತರೂಪಕಗಳನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಮುನ್ನುಡಿಯನ್ನು ಬರೆದ ಒಂದು ಪುಸ್ತಕ ಇದು. ಆಮೇಲೆ ಕೋದಂಡದ ಕೊನೆ ಮತ್ತು ಇತರ ಗೀತರೂಪಕಗಳು, ಉದ್ಯಾವರ ಮಾಧವಾಚಾರ್ಯರು ತೀರಿ ಹೋದ ಮೇಲೆ ಅವರ ಉಳಿದ ಗೀತರೂಪಕಗಳನ್ನ ಸಂಪಾದಿಸಿ ಅದಕ್ಕೊಂದು ವಿಸ್ತಾರವಾದ ಮುನ್ನುಡಿಯೊಂದಿಗೆ ಪ್ರಕಟಿಸಿದೆ ಇದು. ಆಮೇಲೆ GK ಐತಾಳರ ಕಥೆಗಳು. GK ಐತಾಳ್ ಕನ್ನಡದ ಒಂದು ಕಾಲದಲ್ಲಿ ಕನ್ನಡದ ಅತಿ ಮುಖ್ಯ ಸಣ್ಣ ಕಥೆಗಾರರು. ಅವರಿಗಂತ ಪ್ರಾಮುಖ್ಯತೆ ಸಿಗದೇ ಇದ್ರೂ ಕೂಡ ಮಯೂರದಲ್ಲಿ ಬಹಳಷ್ಟು ಕಥೆಗಳು ಅವರದ್ದು ಪ್ರಕಟವಾಗಿದ್ದವು. ಅವರ ಕಥೆಗಳನ್ನು ಸಂಗ್ರಹಿಸಿ ಅವರ ಬಗ್ಗೆ ಒಂದು ವಿಸ್ತಾರವಾದ ಲೇಖನದೊಂದಿಗೆ ಸಂಪಾದನೆ ಕೆಲಸ ನಾನು ಮಾಡಿದ್ದು. ಆಮೇಲೆ ಮೊಗಸಾಲೆಯ ಭಾಷಣಗಳು, ವೀಗ ನಾಯಕ ಕೃತಿನೋಟ ಅನ್ನುವ 2 ಪುಸ್ತಕಗಳು. ಇದಲ್ಲದೆ ನಾನು ಹೆಸರಿಸಲೇಬೇಕಾದ ಒಂದು ಪಂಪ ಭಾರತ. ಪಂಪ ಭಾರತವನ್ನ ಡಾಕ್ಟರ್ ಎನ್ ತಿರುಮಲೇಶ್ವರ ಭಟ್ಟ ಅನ್ನುವರು ಇಂಗ್ಲಿಷಿಗೆ ಅನುವಾದಿಸಿದ್ರು. ಇಡೀ ಪಂಪ ಭಾರತವನ್ನ ಗದ್ಯ ರೂಪದಲ್ಲಿ ಅನುವಾದಿಸಿದ್ರು. ಅದಕ್ಕೆ ನಾನು ಮುನ್ನುಡಿ ಬರೀಬೇಕು ಅಂತ ಹಠ ಹಿಡಿದು ನನ್ನಿಂದ ಮುನ್ನುಡಿ ಬರೆಸಿದ್ರು. ನಾನು ಇದನ್ನ ನನ್ನ ಭಾಗ್ಯ, ನನ್ನ ಅದೃಷ್ಟ ಅಂತ ತಿಳ್ಕೊತೇನೆ. ಯಾಕೆಂದ್ರೆ ಉಡುಪಿಯಲ್ಲಿ ಎಂತೆಂಥ ವಿದ್ವಾಂಸರಿರುವಾಗ ಅವ್ರು ಎಲ್ಲರನ್ನು ಬಿಟ್ಟು ಮೈಸೂರಿನಲ್ಲಿರುವ ನನ್ನಿಂದ ಇದರ ಮುನ್ನುಡಿಯನ್ನ ಬರ್ಸಿದ್ದು ಮಾತ್ರ ಅಲ್ಲ, ಈ ಪುಸ್ತಕವನ್ನ ನಂತರ ವಿವೇಕರೈಗಳು ಮಣಿಪಾಲದಲ್ಲಿ ಬಿಡುಗಡೆ ಮಾಡುವಾಗ ಅದರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನನ್ನು ಇಲ್ಲಿಂದ ಬರುವಂತೆ ಮಾಡಿ ನಾನು ಅಲ್ಲಿ ಹೋಗಿ ಈ ಪುಸ್ತಕದ ಬಗ್ಗೆ ಮಾತಾಡಿದೆ. ಇದು ನನ್ಗೆ ತುಂಬಾ ಸಂತೋಷ ಕೊಟ್ಟ ಒಂದು ಕೆಲಸ. ನಾನು ಮಾಡಿದ ಸುಮಾರು 32 ಮುನ್ನುಡಿಗಳಲ್ಲಿ ನನಗೆ ತುಂಬಾ ಸಂತೋಷ ಕೊಟ್ಟ 2 ಪುಸ್ತಕಗಳನ್ನು ನೀವು ಪರಿಚಯಿಸ್ತೇನೆ. ಎರಡನೆಯದು ಚಾರು ವಸಂತ ಅನ್ನುವಂಥದ್ದು. ಇದು ಹಂಪನ ಅವರು ಕನ್ನಡದಲ್ಲಿ ಬರೆದ ಒಂದು ನಾಟಕ, ವಿಸ್ತಾರವಾದ ನಾಟಕವನ್ನ ಜರ್ಮನ್ ಭಾಷೆಗೆ NT ಭಟ್ರು ಅನುವಾದ ಮಾಡಿದ್ರು. ಎನ್ ತಿರುಮಲೇಶ್ವರ ಭಟ್ಟ ಅನ್ನುವರು ಬಹುಭಾಷಾ ವಿದ್ವಾಂಸರು. ಅವರು ಹೀಗೆ ಅನುವಾದ ಮಾಡುವಾಗ ನನ್ನ ಕೈಯಲ್ಲಿ ಮುನ್ನುಡಿಯನ್ನು ಬರೆಸಿ ಆ ಮುನ್ನುಡಿಯನ್ನ ಜರ್ಮನ್ ಭಾಷೆಗೆ ಅನುವಾದ ಮಾಡಿ ಈ ಜರ್ಮನ್ ಪುಸ್ತಕಕ್ಕೆ ನನ್ನ ಮುನ್ನುಡಿಯನ್ನ ಹಾಕಿದ್ದಾರೆ. ಮತ್ತು ಈ ಮುನ್ನುಡಿಯಿಂದ ಪುಸ್ತಕಕ್ಕೆ ಬೆಲೆ ಬಂತು ಅಂತ ಹಂಪನ ನನಗೆ ಸಂದೇಶವನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಸಂತೋಷ ಕೊಟ್ಟ 2ನೇ ಕೆಲಸ ಇದು. ಆಮೇಲೆ ಇದಲ್ಲದೆ
ಶ್ರೀರಾಮ ದರ್ಶನ ಅನ್ನುವ ಒಂದು ಪುಸ್ತಕ. ಇದು ಅಂಬಾತನೆಯ ಮುದ್ರಾಡಿಯವರು ಬರೆದ ಹಲವು ರೂಪಕಗಳ ಸಂಕಲನ. ಈ ಪುಸ್ತಕಕ್ಕೆ ಮುನ್ನುಡಿ ಬೇಕೆಂದು ಬನ್ನಂಜಿಯವರ ಹತ್ರ ಅವ್ರು ಹೋಗಿ ಕೇಳಿದಾಗ, ಬನ್ನಂಜಿಯವರು ನೀನ್ ರಮೇಶ್ ಹತ್ರ ಬರ್ಸ್ಕೊಂಡ್ ಬಾ, ಬೆಳಗೋಡು ಹತ್ರ ಬರ್ಸ್ಕೊಂಡ್ ಬಾ, ನಾನ್ ನೋಡಿ ಇದನ್ನು ಅದೇ ಇರ್ಲಿಯೋ ಬೇರೆ ಇರ್ಲಿಯೋ ಅಂತ ಹೇಳಿ ಹೇಳ್ತೇನೆ ಅಂತ ಹೇಳಿ ಹೇಳಿದ್ರು. ಈ ಮುನ್ನುಡಿಯನ್ನ ನಾನು ಬರದೆ, ಆ ಮುನ್ನುಡಿಯಲ್ಲಿ ಇದರಲ್ಲಿ ನಾನು ಒಂದೇ ನಿಮಿಷ ನನ್ನ ಮಾತು ಮುಗಿಸ್ತೇನೆ. ಈ ಮುನ್ನುಡಿಯಲ್ಲಿ ಒಂದು ವಿಶೇಷ ಬರುತ್ತೆ, ಈ ಕಥೆಯಲ್ಲಿ ಒಂದು ವಿಶೇಷ ಬರುತ್ತೆ. ಅಹಲ್ಯೆ ಇದ್ದಾಳಲ್ಲ, ಅಹಲ್ಯೆ ಕಲ್ಲಾದಳು, ರಾಮನ ಪಾದಸ್ಪರ್ಶಕ್ಕೆ ಅವಳಿಗೆ ಪುನಃ ಮನುಷ್ಯ ಜನ್ಮ ಬಂತು ಅಂತ ನಾವು ಕತೆ ಓದಿದ್ದೇವೆ. ಈ ಕಥೆಯಲ್ಲಿ ಅಹಲ್ಯೆ ಕಲ್ಲಾಗೋದಿಲ್ಲ, ಈ ನಾಟಕದಲ್ಲಿ, ಈ ರೂಪಕದಲ್ಲಿ ಅಹಲ್ಯೆ ಕಲ್ಲಾಗೋದಿಲ್ಲ. ಹಾಗಾದ್ರೆ ಅದ್ರ ಬಗ್ಗೆ ತುಂಬಾ ಜನ ಸಂಶಯ ವ್ಯಕ್ತಪಡಿಸಿದ್ರಂತೆ, ಇದು ಸರಿಯೋ ಅನ್ಕೊಂಡು, ಹಾಗಿದೆಯೋ ಅಂತ. ಆಗ ಮುನ್ನುಡಿ ಬರಿತಾ ನಾನು ಮೂಲ ರಾಮಾಯಣದಲ್ಲಿದ್ದ ಒಂದು ಶ್ಲೋಕವನ್ನ ಕೋಟ್ ಮಾಡಿದೆ. ವಾಯುಭಕ್ಷ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ ಅದೃಶ್ಯ ಸರ್ವಭೂತಾನಾಂ ಆಶ್ರಮೇಸ್ಮಿನ್ ನಿಮತ್ಯಸಿ. ಭಸ್ಮದ ನಡುವೆ ಯಾರ ಕಣ್ಣಿಗೂ ಬೀಳದ ಹಾಗೆ ಅದೃಶ್ಯಳಾಗಿದ್ದು ಗಾಳಿಯನ್ನು ಆಹಾರವಾಗಿಸಿಕೊಂಡು ನಿರಾಹಾರಳಾಗಿ ತಪಸ್ಸನ್ನು ಮಾಡಿಕೊಂಡಿರುವಂತ ಅವಳಿಗೆ ಅಗಸ್ತ್ಯರು ಶಾಪ ಕೊಟ್ಟದ್ದು. ಅವಳು ಆ ರೂಪದಲ್ಲಿ ಇದ್ಲು, ಕಲ್ಲಾಗಿರ್ಲಿಲ್ಲ ಮೂಲ ರಾಮಾಯಣದಲ್ಲಿ. ರಾಮ ಬಂದ ಮೇಲೆ ಅವಳಿಗೆ ಪುನಃ ಜೀವ ಬಂತು ಅನ್ನೋದು ಕತೆ. ಈ ಕತೆ ಅಲ್ಲಿವರೆಗೆ ಬಹುಶಃ ಹೆಚ್ಚಿನವ್ರು ಕೇಳಿರ್ಲಿಕ್ಕಿಲ್ಲ. ಇವರು ಅಂಬಾತನೆಯ ಮುದ್ರಾಡಿಯವ್ರ ಹತ್ರ ಕೆಲವರು ವಾದ ಕೂಡ ಮಾಡಿದ್ರಂತೆ. ನನ್ನ ಮುನ್ನುಡಿಯನ್ನು ಬರೆಸಿ ಅದನ್ನ ಅವರು ಬನ್ನಂಜಿ ಅವರಿಗೆ ತೋರಿಸಿ ಅವರ ಒಪ್ಪಿಗೆಯನ್ನು ಪಡೆದು ಇದಲ್ಲಿ ಹಾಕಿದ್ದಾರೆ. ಸಂತೋಷ ಕೊಡುವಂತ ಇಂಥ ಹಲವು ಕೆಲಸಗಳನ್ನು ನಾನು ಮಾಡಿದ್ದೇನೆ. ಮುನ್ನುಡಿಯ ಕೆಲಸಗಳನ್ನು ಕೂಡ 32 ಮುನ್ನುಡಿಗಳಲ್ಲಿ ಇವತ್ತಿಲ್ಲಿ ಒಂದು 10-12 ಪುಸ್ತಕಗಳಿವೆ. ಒಂದು ಇವರು ನೀಲಾವರ ಸುರೇಂದ್ರ ಅಡಿಗರ ಬೃಹತ್ ಕಾದಂಬರಿ ಕನ್ನಡ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು, ಇನ್ನೊಂದು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿಯವರ ಕೃತಿ ಸಂಕೀರ್ಣ, ಇದಕ್ಕೆ ಕೂಡ ನನ್ನ ಮುನ್ನುಡಿ. ಇದಲ್ಲದೆ ಹಲವು ಕಾದಂಬರಿಗಳು, ಹಲವು ಹಿರಿಯ ಲೇಖಕರ ಪುಸ್ತಕಗಳಿಗೆ ನಾನು ಮುನ್ನುಡಿ ಬರೆದಿದ್ದೀನಿ. ನನ್ನ ಸೃಜನಶೀಲ ಸೃಷ್ಟಿಗಿಂತ ಈ ಮುನ್ನುಡಿ ಬರೆಯುವ ಕೆಲಸ ಕೂಡ ನನಗೆ ಸಂತೋಷ ಕೊಟ್ಟದ್ದು. ಇದಲ್ಲದೆ 2 ಕಥೆಗಳ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪಿಸಲೇಬೇಕು. ಒಂದು ಕತೆ ತರಂಗದಲ್ಲಿ ನಾನು ಬರೆದದ್ದು 370. ಈ ತರಂಗ 24 ಅಕ್ಟೋಬರ್ 2019. ಆರ್ಟಿಕಲ್ 370 ತೆಗೆದಾಗ 370 ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬಂತು. ನಾನು ಬರೆದ ಲೇಖನವನ್ನ ಕೆಲವು ಪತ್ರಿಕೆಗಳು ಪ್ರಕಟಿಸ್ಲಿಕ್ಕೆ ನಿರಾಕರಿಸಿದಾಗ ಅದನ್ನೊಂದು ಕಥೆಯ ರೂಪದಲ್ಲಿ ಮಾಡಿ ತರಂಗಕ್ಕೆ ಕಳಿಸಿಕೊಟ್ರು. ತರಂಗದವ್ರು ಬಹಳ ಸಂತೋಷದಿಂದ ಅದನ್ನು ಪ್ರಕಟಿಸಿದ್ರು. ಇನ್ನೊಂದು ಕತೆ ಕಾಶ್ಮೀರದಲ್ಲಿ ಏನೆಲ್ಲ ಆಯ್ತು ಅನಾಹುತಗಳು ಅನ್ನೋದನ್ನ, ಕಾಶ್ಮೀರಕ್ಕೆ ನಾನು 7 ಸಲ ಭೇಟಿ ನೀಡಿದ್ದೆ. ಆ ಕತೆ ಒಂದು ವಿಸ್ತಾರವಾದ ಕಥೆಯನ್ನ ಉದಯವಾಣಿ ದೀಪಾವಳಿ ಸಂಚಿಕೆಯಲ್ಲಿ ಆಪರೇಷನ್ ದಿಂಡಾರಾಣಿ ಅನ್ನೋ ಹೆಸರಲ್ಲಿ ಉದಯವಾಣಿಯವರು ಪ್ರಕಟಿಸಿದ್ರು. ಅವರ ಧೈರ್ಯಕ್ಕೆ ನಾನು ಯಾವಾಗ್ಲೂ ಮೆಚ್ಚಿಕೊಳ್ಳುವಂತ ವಿಷಯ ಅದು. ಮತ್ತು ನನಗೆ ಸಂತೋಷ ಕೊಡುವಂತ ಸಂಗತಿ, ಆಪರೇಷನ್ ದಿಂಡಾರಾಣಿ ಅನ್ನುವವಳು ಕಾಶ್ಮೀರವನ್ನು ಸುದೀರ್ಘ ಕಾಲ ಆಳಿದ ಒಬ್ಬ ರಾಣಿ ಅವಳು. ಆಪರೇಷನ್ ದಿಂಡಾರಾಣಿ ಅನ್ನುವ ಕತೆ ಆಕ್ಚುಲಿ ದಿಂಡಾರಾಣಿ ಕತೆ ಅಲ್ಲ. ಈ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಏನೆಲ್ಲ ಆಯಿತು, ಅದು ಕಳೆದ 30-40 ವರ್ಷಗಳಲ್ಲಿ ಆದ ಭಯಾನಕ ಸಂಗತಿಗಳಿಗೆ ಹೆಚ್ಚಿನ ಸಂಗತಿಗಳು ಮುಗಿದ ನಂತರ ನಾನು ಅಲ್ಲಿ ಹೋಗಿದ್ದೆ. ಮತ್ತು ಆ ಅಡಚಣೆಗಳಿಗೆ ಒಳಗಾದವರು ದೆಹಲಿಯ ಬೇರೆ ಬೇರೆ ಜಾಗದಲ್ಲಿ ನನಗೆ ಭೇಟಿ ಕೂಡ ಆಗಿದ್ರು. ಅವರ ವಿಷಯಗಳನ್ನೆಲ್ಲ ಅವರಿಂದ ಸಂಗ್ರಹಿಸಿ ಬರೆದ ಕತೆ ಅದು ಉದಯವಾಣಿ ದೀಪಾವಳಿ ಸಂಚಿಕೆಯಲ್ಲಿ ಪ್ರಕಟವಾಗಿತ್ತು. ಇದಲ್ಲದೆ ಉಳಿದ ವಿಷಯಗಳನ್ನು ಹೇಳಲಿಕ್ಕೆ ನನ್ನ ಸಮಯ ಮುಗಿಯಿತು. ಹಾಗಾಗಿ ನಿಮ್ಗೆ ನಮಸ್ಕಾರ. ಇಂಥ ಅವಕಾಶವನ್ನು ಕೊಟ್ಟ ಆಭಾಸಕ್ಕೆ ಕೂಡ ಕೃತಜ್ಞ.